ರಾಜ್ಯದಲ್ಲಿ ಏನು ಅಹಿಂದ ಹೆಸರಿನಲ್ಲಿ ಬಂದಂಥ ಮುಖ್ಯಮಂತ್ರಿಯವರ ಆಡಳಿತದಲ್ಲಿ ವಿರೋಧ ಪಕ್ಷಗಳನ್ನು ಹತ್ತಿಕ್ಕುವಂಥ ಕೆಲಸ ಗೂಂಡಾ ರಾಜ್ಯದ ರೀತಿ ನಡೆಸ್ತಾ ಇದ್ದಾರೆ. ಇಲ್ಲಿ ಪ್ರಜಾಪ್ರಭುತ್ವಕ್ಕೆ, ಈ ರಾಜ್ಯದ ಆಡಳಿತದಲ್ಲಿ ಪ್ರಜಾಪ್ರಭುತ್ವಕ್ಕೆ ಬೆಲೆ ಇಲ್ಲ. ವಿರೋಧ ಪಕ್ಷಗಳು ತಮ್ಮ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ನಿರ್ವಹಣೆ ಮಾಡೋದಕ್ಕೂ ಕೂಡ ಆಸ್ಪದವನ್ನು ನೀಡಿದ ಹಾಗೆ ಒಂದು ರೀತಿಯಲ್ಲಿ ಗೂಂಡಾ ರಾಜ್ಯ ನಡೀತಾ ಇದೆ. ಈ ಮಧ್ಯೆ ಪೊಲೀಸ್ನವರು ಕಾನೂನು ಮತ್ತು ಒಂದು ಕಾನೂನಿನ ಅಡಿನಲ್ಲಿ ಕೆಲಸ ಮಾಡಬೇಕಾದಂಥ ಪೊಲೀಸ್ನವರು ಎಲ್ಲ ಒಂದು ರೀತಿ ಪೊಲೀಸ್ ಬೊಂಬೆಗಳಾಗ್ಬಿಟ್ಟಿದ್ದಾರೆ. ಆ ಮಂತ್ರಿಗಳ ಕೈ ಬೊಂಬೆಗಳಾಗಿ ಅಲ್ಲಿ ಅಷ್ಟೆಲ್ಲ ನಡೀತಾ ಇದ್ರು. ಸಾವಿರಾರು ಜನ ಅವ್ರ ಮೇಲೆ ಹಲ್ಲೆ ಮಾಡೋದಕ್ಕೆ ಪ್ರಯತ್ನ ನಡೀತಾ ಇದ್ರು ಕೂಡ ಪೊಲೀಸ್ನವರು ಕೇವಲ ಬೊಂಬೆಗಳ ರೀತಿಯಲ್ಲಿ ಅಲ್ಲಿ ನಿಂತಿದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿ ಅವರು ತಮ್ಮ ಜೀವವನ್ನು ಪಣಕ್ಕಿಟ್ಟು 4 ಗಂಟೆ ಒಳಗಡೆ ಇದ್ದು ತದನಂತರ ರಾಜ್ಯದ ಗೃಹ ಸಚಿವರಿಗೆ, DGPಗೆ, IGPಗಳಿಗೆ ದೂರವಾಣಿ ಮೂಲಕ ಕರೆ ಮಾಡಿ ನನಗೆ ರಕ್ಷಣೆ ಕೊಡಬೇಕು ಅಂತ ಕೇಳಿಕೊಂಡಾಗ ಆಗ ಅವರನ್ನೆಲ್ಲರೂ ಕೂಡ ಹೊರಗಡೆ ಕಳಿಸುವಂಥ ಸ್ಥಿತಿ ಆಗಿದೆ. ಇಂತಹ ದುಸ್ಥಿತಿ ರಾಜ್ಯದಲ್ಲಿ ಬಂದರೆ ಪ್ರಜಾಪ್ರಭುತ್ವದಲ್ಲಿ ತಮ್ಮ ಒಂದು ಹಕ್ಕನ್ನು, ಈ ರಾಜ್ಯದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಒಂದು ಹಕ್ಕನ್ನು ಪ್ರತಿಪಾದಿಸೋದು ಹೇಗೆ, ಸರ್ಕಾರದ ಬಗ್ಗೆ ಟೀಕೆ ಟಿಪ್ಪಣಿಗಳನ್ನ ಮಾಡೋದು ಹೇಗೆ, ಅನ್ಯಾಯವನ್ನು ಪ್ರತಿಭಟಿಸೋದು ಹೇಗೆ ಅನ್ನುವಂಥದ್ದು ಯಕ್ಷ ಪ್ರಶ್ನೆ ಆಗೋಗಿದೆ. ಈ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗೋಗಿದೆ. ತಮಗೆ ಗೊತ್ತಿರೋ ಹಾಗೆ